ಓಕೆ ಸರ್. ವಿಶೇಷವಾಗಿ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಇವತ್ತೊಂದು ಹಬ್ಬದ ವಾತಾವರಣ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ನಾವು ಬೆಳಗಾವಿ ಲೋಕಸಭೆ ವತಿಯಿಂದ ಎಲ್ಲ ಕಾರ್ಯಕರ್ತರು, ಮುಖಂಡರು, ಬ್ಲಾಕ್ ಅಧ್ಯಕ್ಷರು ಹಾಗೂ ಪಕ್ಷದ ಎಲ್ಲ ಪದಾಧಿಕಾರಿಗಳ ಒಂದು ಡಿಸಿಷನ್ ಮೇರೆಗೆ ನಾವು ಇವತ್ತು ಕಾಂಗ್ರೆಸ್ ಭವನದಲ್ಲಿ ಒಂದು ದೊಡ್ಡ ಸ್ಕ್ರೀನನ್ನು ಅಳವಡಿಸಿದ್ದೀವಿ. ಯಾಕಂದ್ರಪ್ಪ 38 ವರ್ಷದ ಕಾಲ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಪಕ್ಷದಲ್ಲಿ ಇದ್ದಂಥ ನಿಷ್ಠೆಯ ಪ್ರವಾಸ ಇವತ್ತು 38 ವರ್ಷಗಳ ಕಾಲದ ನಂತರ ಇವತ್ತವರಿಗೆ ಮುಖ್ಯಮಂತ್ರಿಯ ಪಟ್ಟದ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಕ್ಷಣ ನಾವೆಲ್ಲರೂ ನೋಡ್ಕೋಬೇಕಂತ ಇದ್ವಿ. ಹಾಗಾಗಿ ವಿಶೇಷ ನಮ್ಮ ಬೆಳಗಾವಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ಡಬಲ್ ಧಮಾಕ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕಂದರೆ ನಮ್ಮ ಜಿಲ್ಲೆಯ ನಾಯಕರು, ರಾಜ್ಯದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಕೂಡ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ರಾಜಭವನದಲ್ಲಿ ಇವತ್ತು ಎಲ್ಲ ಕಾರ್ಯಕರ್ತರನ್ನು ಕರ್ಕೊಂಡು ಹೋಗೋದು ಅಸಾಧ್ಯವಾಗಿತ್ತು. ಯಾಕಂದರೆ ಬಹಳ ಕಡಿಮೆ ಸಮಯ ಮತ್ತು ಅಲ್ಲಿ ಜಾಗ ಇರಲಿಕ್ಕೆ ಕಾರಣ ನಾವೆಲ್ಲರೂ ನಿರ್ಣಯ ಮಾಡಿ ಇಲ್ಲೇ ಕಾಂಗ್ರೆಸ್ ಭವನದಲ್ಲಿ ಕನಿಷ್ಠ ಪಕ್ಷ 4,000 to 5,000 ಕಾರ್ಯಕರ್ತರನ್ನ ಕೂಡಿಸಿ ಇಲ್ಲೇ ವಿಜೃಂಭಣೆಯಿಂದ ಇದನ್ನು ಕಣ್ತುಂಬ್ಕೋಬೇಕಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ.